ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಮನೆಯಲ್ಲೇ ನಾವು ಕಿಚನಲ್ಲಿರೋ ವಸ್ತುವಿನಿಂದ ಯಾವ ಥರ ಕ್ಲೀನಪ್ ಮಾಡೋದು ಅನ್ನೋದು ನೋಡೋಣ. ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಅದು ಕಿಟ್ ತೊಗೊಂಡು ಬನ್ನಿ. ನೆಕ್ಸ್ಟ್ ಟೈಮ್ ನಾನು ಅದು ಯಾವ ಥರ ಫೇಶಿಯಲ್ ಮಾಡೋದು ಅಂತ ಅದರದ್ದು ಸ್ಟೆಪ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಇವಾಗ ಅರ್ಜೆಂಟಿಗೆ ನಾವೆಲ್ಲರೂ ಹೋಗಬೇಕಾದ್ರೆ ಮನೆಯಲ್ಲಿರೋ ವಸ್ತುವಿಂದ ಮನೆಯಲ್ಲಿ ಅಂದರೆ ಕಿಚನಲ್ಲಿರೋ ವಸ್ತುವಿನಿಂದ ಯಾವ ಥರ ನಾವು ಕ್ಲೀನಪ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಕ್ಲೀನಪ್ ಅಂದರೆ ನಾವು ಫೇಶಿಯಲ್ ಮಾಡೋಕ್ಕೆ ಮುಂಚೆ ಕ್ಲೀನಪ್ ಮಾಡ್ತೀವಿ. ಆವಾಗ ಈ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಮೂಗಲ್ಲಿ ಇಲ್ಲಿ ತುಟಿ ಕೆಳಗಡೆ ಎಲ್ಲ ತುಂಬ ಇರುತ್ತೆ ಕೆಲವರಿಗೆ. ನಾವು ಕ್ಲೀನಪ್ ಅನ್ನೋದೇ ನಾವು ಫೇಸ್ ಕ್ಲೀನಾಗಿ ಇಟ್ಕೋಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ನಮಗೆ ಈ ಫೇಶಿಯಲ್ ಮಾಡುವಾಗ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬ ಡ್ರೈ ಆಗಿದೆ, ನಿಮ್ಮ ಸ್ಕಿನ್ನು ತುಂಬ ಒರಟಾಗಿದೆ ಅಂತೆಲ್ಲ ಹೇಳ್ತಾ ಇರಲ್ವ, ಅದೆಲ್ಲ ಅದರಿಂದನೇ ಆ ಥರ ಹೇಳೋದು. ಮತ್ತು ಸ್ಕಿನ್ನು ಅಷ್ಟೇ ತುಂಬ ಸಾಫ್ಟ್ ಇರೋಲ್ಲ, ತುಂಬ ರಫ್ ಆಗಿರುತ್ತೆ. ಅದೆಲ್ಲ ನಾವು ಸ್ಕಿನ್ ಚೆನ್ನಾಗಿ ನೋಡ್ಕೊಳ್ದೆ ಆದರೆ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಸ್ಕಿನ್ನು. ಅದರಿಂದನೇ ಈ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಬರೋದೇ ಅದೇ ಕಾರಣದಿಂದನೇ ಬರೋದು. ಇವತ್ತು ನಾವು ಅದರಲ್ಲಿ ಯಾವ ಥರ ನಾವು ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು, ನಮ್ಮ ಸ್ಕಿನ್ನ ಚೆನ್ನಾಗಿ ಯಾವ ಥರ ಇಟ್ಕೋಬೇಕು ಅಂತ ಅನ್ನೋದು ನಾವು ನೋಡೋಣ. ಕಮ್ಮಿ ಟೈಮಲ್ಲೇ ಸ್ಕಿನ್ ತುಂಬ ಚೆನ್ನಾಗಿ ಇಟ್ಕೊಳ್ಳೋದು ಯಾವಾಗೆ ಅಂತ ನೋಡೋಣ. ಬನ್ನಿ ವಿಡಿಯೋ ನೋಡೋಣ. ಸ್ವಲ್ಪ ಹಾಲು ತಗೊಳ್ಳಿ, ಹಸಿ ಹಾಲು ತಗೊಂಡು ಹಾಗೆ ಫೇಸು, ಕುತ್ತಿಗೆಗೆಲ್ಲ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಕ್ಲೆನ್ಸ್ ಮಾಡ್ತಾ ಇರೋದು ನಾವು ಫೇಸನ್ನು. ಚೆನ್ನಾಗಿ ಕ್ಲೆನ್ಸ್ ಮಾಡಾದಮೇಲೆ ಮುಖ ತೊಳಿಬೇಡಿ, ಸ್ವಲ್ಪ ಹೊತ್ತು ಹಾಗೇ ಇರಲಿ, ಒಂದು 2 ನಿಮಿಷ ಹಾಗೇ ಇರಲಿ, ಏನು ತೊಳಿಬೇಕಾಗಿಲ್ಲ. ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ, ಒಣಕೊಳ್ಳೋ ಥರ. ಒಂದು ಸ್ವಲ್ಪ ಡ್ರೈ ಆಗುತ್ತೆ, ಈ ಸ್ಕಿನ್ನಲ್ಲೆಲ್ಲ ಪೆನಿಟ್ರೇಟ್ ಆಗಬೇಕದು. ಪೆನಿಟ್ರೇಟ್ ಆದಂಗೆ ಸ್ಕಿನ್ ಒಳ್ಳೆ ಚೆನ್ನಾಗಿ ಗ್ಲೋ ಕೊಡುತ್ತೆ. ಜನ್ರಲಾಗಿ ನಾವು ಹಾಲು ಮೊಸರು ಸ್ಕಿನ್ನಿಗೆ ಹಚ್ತಾ ಇದ್ರೇ ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ, ಸ್ಕಿನ್ ಸಾಫ್ಟು ಆಗುತ್ತೆ. ಓಟ್ಸಿನ ಪುಡಿ ಮಾಡಿದ್ದೀನಿ, ಓಟ್ಸನ್ನ ನೋಡಿ, ಅದೊಂದು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು 1 ಸ್ಪೂನ್ ಹಾಲು ಹಾಕ್ಕೊಳ್ಳಿ. ಹಾಲು ಇಲ್ಲಾಂದರೆ ಮೊಸರು ಹಾಕ್ಕೋಬೋದು, ನಾನು ಹಾಲು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಲು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ. ಜೇನುತುಪ್ಪ ಬಂದು ನಮಗೆ ತುಂಬ ಸ್ಕಿನ್ನಿಗೆ ಮಾಯ್ಶ್ಚರ್. ಅದು ಯಾರೋ ಕೊಟ್ಟರು, ನಮ್ಮ ಫ್ರೆಂಡ್ ಅವರು, ಫಾರೆಸ್ಟ್ ಹನಿ ಅಂತ ಹೇಳ್ಬಿಟ್ಟು, ಅದನ್ನೇ ಇಟ್ಕೊಂಡಿದ್ದೀನಿ ನಾನು. ಏನಾದರೂ ಸ್ವಲ್ಪ ಔಷಧಿಗೆಲ್ಲ ಆಗುತ್ತಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಫೇಸ್ಗೆಲ್ಲ ಮಸಾಜ್ ಮಾಡಬೇಕು. ಅದರಲ್ಲಿ ಒಳ್ಳೆ ಮಸಾಜಿಂಗ್ ಆಗುತ್ತೆ ನೋಡಿ. ನಿಮಗೆ ಪಿಂಪಲ್ಸು, ಕಲೆಗಳೆಲ್ಲ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಕೊಡಿ, ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಕೊಡಿ. ಓಟ್ಸ್ ಪೌಡ್ರು ಮತ್ತು ಹನಿ ಮತ್ತು ಹಾಲು ಮಿಕ್ಸ್ ಮಾಡಿರೋದನ್ನು ಚೆನ್ನಾಗಿ ಮಸಾಜ್ ಕೊಡಿ. ಒಂದು 2-3 ಮಿನಿಟ್ಸ್ ಕೊಟ್ಬಿಟ್ಟು ಚೆನ್ನಾಗಿ ನೋಡಿ. ನಮಗೆ ಇಂಥ ಕಡೆ ಎಲ್ಲ ಮೂಗತ್ರ ಎಲ್ಲ ತುಂಬ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ. ಕೆಲವರು ನೋಡಿದ್ದೀರಾ, ಮೂಗು ಫುಲ್ಲು ಬ್ಲ್ಯಾಕಾಗಿ ಕಾಣಿಸುತ್ತೆ, ಚುಕ್ಕೆ ಥರ, ಅದು ಫುಲ್ಲು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಎಷ್ಟೇ ಮೇಕಪ್ ಮಾಡಿದ್ರು ಒಂಥರ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಈ ಥರ ಹಚ್ಕೊಳ್ಳಿ. ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈ ಥರ ಚೆನ್ನಾಗಿ ಮಸಾಜ್ ಕೊಟ್ಟಾದಮೇಲೆ ಒಂದು 2 ನಿಮಿಷ ಬಿಟ್ಬಿಡಿ. ಬಿಟ್ಬಿಟ್ಟು ಫೇಸು ತೊಳ್ಕೊಂಡು ಬರಬೇಕು. ಫೇಸನ್ನು ತೊಳ್ಕೊಂಡು ಬನ್ನಿ. ನಮ್ಮ ಕಲರ್ ಇರೋದಕ್ಕಿಂತ ನಮಗೆ ಫೇಸ್ ಬಂದು ಗ್ಲೋ ಚೆನ್ನಾಗಿರಬೇಕು. ಕಲರ್ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. ತುಂಬ ಜನ ಕಲರ್ ಅಂತಾರೆ. ಕಲರ್ಗಿಂತ ಸ್ಕಿನ್ ಚೆನ್ನಾಗಿ ಗ್ಲೋ ಇರಬೇಕು. ಒಂಥರ ಸ್ಕಿನ್ ನೋಡಿದ ತಕ್ಷಣ ಚೆನ್ನಾಗಿರಬೇಕು. ಇದಾದಮೇಲೆ ನಾವು ಒಂದು ಸ್ವಲ್ಪ ಬಿಸಿ ನೀರು ತೊಗೊಂಡು, ಸ್ಟೀಮ್ ಇದ್ದರೆ ಸ್ಟೀಮ್ ತಗೊಳ್ಳಿ, ಇಲ್ಲಾಂದರೆ ಟವಲ್ ಈ ಥರ ಬಿಸಿ ನೀರಿಗೆ ಅದ್ಬಿಟ್ಟು ಈ ಥರ ಒಂದು 5-6 ಸತಿ ಆದರೂ ಕೊಡಬೇಕು. ಚೆನ್ನಾಗಿ ಕೊಡ್ತಾಯಿದ್ರೆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ನೋಡಿ. ತುಂಬ ಕ್ಲೀನಾಗಿ ಇದಾಗಿರುತ್ತೆ. ಈಗ ಸ್ಕ್ರಬ್ಬು ಆಯಿತು, ನಾವು ಕ್ಲೆನ್ಸಿಂಗು ಆಯಿತು. ಈಗ ಈ ಟವೆಲ್ ಹಾಟ್ ಪ್ಯಾಕ್ ಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಹಾಟ್ ಪ್ಯಾಕ್ ಕೊಡ್ತಾಯಿದ್ರೆ, ಸ್ಟೀಮ್ ಇರೋರು ಆದರೆ ಸ್ಟೀಮ್ ತಗೊಳ್ಳಿ ಒಂದು ಸ್ವಲ್ಪ, ಇಲ್ಲಾಂದರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ಪುದೀನ ಹಾಕ್ಬಿಟ್ಟು, ಪಿಂಪಲ್ಸು, ಸ್ಕಾರ್ಸ್ ಎಲ್ಲ ಇರೋರಾದರೆ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಸ್ಟೀಮ್ ತಗೊಳ್ಳಿ. ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಆ ಥರ ಸ್ಟೀಮ್ ತಗೊಳ್ಳಿ. ಸ್ಟೀಮ್ ತೊಗೊಂಡು ಒಂದು 2 ನಿಮಿಷ ಚೆನ್ನಾಗಿ ಸ್ಟೀಮ್ ತೊಗೊಂಡಾದ್ಮೇಲೆ ಇದು ಮಾಡಿ. ನಾನು ಸ್ಟೀಮ್ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಟವಲ್, ನಿಮಗೆ ಅದು ತೋರಿಸ್ಬೋದಲ್ಲ ಅಂತ ಈ ಥರ ಟವಲಲ್ಲಿ ತೋರಿಸ್ತಾಯಿದ್ದೀನಿ. ಇದು ಮಾಡಿ, ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ. ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ವ. ಈಗ ಒಂದು ಟಿಶ್ಯೂ ತೊಗೊಂಡು ಸ್ವಲ್ಪ ವೈಪ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನೋಡಿ. ಇದೊಂದು ಟೂಲ್, ಇದು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದು ಒಂದು ಟೂಲ್. ಈ ಥರದ್ದು ಇಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ.
ಥ್ರೆಡ್ ತೊಗೊಂಡು ಥ್ರೆಡ್ಡಲ್ಲೇ ನಾವು ಮಾಡ್ಕೋಬೋದು. ಸಣ್ಣ ಸಣ್ಣ ಪಿಂಪಲ್ಸ್ ಒಂಥರ ತುಂಬ ಸಣ್ಣದೊಂಥರ ಇರುತ್ತೆ ಕೆಲವ್ರಿಗೆಲ್ಲ, ಅದು ತೆಗಿಬೋದು ನಮಗೆ ಕ್ಲೀನಾಗಿ. ಮತ್ತು ಮೂಗಲ್ಲು ಮತ್ತು ತುಟಿ ಕೆಳಗೂ ಎಲ್ಲ ಇರೋ ವೈಟ್ ಹೆಡ್ಸು ತೆಗಿಬೋದು. ಟೂಲ್ಸ್ ಇಲ್ಲ ಅನ್ನೋದೇನು ತಗೊಳ್ಳೇಬೇಕು ಅನ್ನೋದೇನಿಲ್ಲ. ನೋಡಿ ಈ ಥರ ಒಂದು ಥ್ರೆಡ್ ತೊಗೊಂಡು ನೋಡಿ ಈ ಥರ ಮಾಡಿದ್ರೂ ಸಾಕು. ನೋಡಿ ಕ್ಲೀನಾಗಿ ಬಂದುಬಿಡುತ್ತೆ, ಎಲ್ಲ ಬಂದುಬಿಡುತ್ತೆ. ಫೇಸು ಕ್ಲೀನಾಗಿಬಿಡುತ್ತೆ, ಒಂಥರ ಸಾಫ್ಟ್ ಆಗಿಬಿಡುತ್ತೆ. ನಾವು ಇದು ಮಾಡೋಷ್ಟೊತ್ತಿಗೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಸ್ಕಿನ್ನು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. 15 ದಿನಕ್ಕೆ ಒಂದು ಸತಿ ಈ ಥರ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಏನೂ ಆಗೋದಿಲ್ಲ, ಬೇಗ ರಿಂಕಲ್ಸು ಬರೋಲ್ಲ, ಸ್ಕ್ರ್ಯಾಚಸ್ ಆಗೋಲ್ಲ, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಸ್ಕಿನ್ನು. ನೋಡಿ ಈ ಥರ ಎಲ್ಲ ತಗೊಳ್ಳಿ, ಈ ಥರ ಮಾಡಿ. ಇದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ವರ್ಜಿನ್ ಕೊಬ್ಬರಿ ಎಣ್ಣೆ ತೊಗೊಂಡು ಚೆನ್ನಾಗಿ ಒಂದು 5 ನಿಮಿಷನೇ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಈ ಥರ ಥ್ರೆಡ್ಡಲ್ಲೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ನೋಡಿ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ ಸ್ಕಿನ್ನು. ಯಾಕಂದರೆ ನಾವು ಹಾಟ್ ಟವಲ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಕೈ ಮುಟ್ಟು ನೋಡಿದ್ರೆ ಟವೆಲ್ಲ ತುಂಬ ಇದಾಗಿರುತ್ತಲ್ವ, ಬಿಸಿನೂ ಇರುತ್ತೆ, ಸ್ಕಿನ್ನು ಒಳ್ಳೆ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಕ್ಲೀನ್ ಆಗಿಬಿಟ್ಟಿರುತ್ತೆ. ನೋಡಿ ನಾನು ಇಷ್ಟ ಆಗಿರೋ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಮಸಾಜ್ ಮಾಡಿಕೊಂಡು ನೋಡಿ ಒಂದು 2 ನಿಮಿಷದಿಂದ 3 ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಮಾಡಿ. ಒಂದು 5 ನಿಮಿಷ ಮಾಡಿದ್ರೂ ಏನೂ ಅಡ್ಡಿ ಇಲ್ಲ. ನೋಡಿ ಚೆನ್ನಾಗಿ ಮಸಾಜ್ ಮಾಡಿ. ಡೈಲಿ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಒಂದು 5 ನಿಮಿಷ ಈ ಥರ ಕೋಕೋನಟ್ ಆಯಿಲ್ ಮಸಾಜ್ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ ಸ್ಕಿನ್ನಿಗೆ. ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ, ಸ್ಕಿನ್ ಒಳ್ಳೆ ಗ್ಲೋ ಕೊಡುತ್ತೆ. ನೋಡಿ ಈ ಥರ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೋಬೋದು. ಕ್ರೀಮ್ಸ್ ಅಂತೂ ಈಗ ಮಾರ್ಕೆಟಲ್ಲೆಲ್ಲ ತುಂಬ ಅವೈಲೇಬಲ್ ಇದೆ, ಬಟ್ ಆದ್ರೂ ನಾವು ಮನೇಲಿರೋದ್ರಿಂದ ಈ ಥರ ಮಾಡಿಕೊಂಡ್ರೆ ಯಾವುದೂ ಇಲ್ಲ, ನೇಚರಲ್ ಎಫೆಕ್ಟ್ಸು. ಥ್ಯಾಂಕ್ ಯು.